टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿಕನ್ ಕಬಾಬ್ ತಿನ್ನೋಕ್ಕೂ ಆಗ್ತಿಲ್ಲ, ಚಿಕನ್ ಫ್ರೈಡ್ ರೈಸ್ ನುಂಗೋಕ್ಕೂ ಆಗ್ತಿಲ್ಲ, ನಾಟಿ ಕೋಳಿ ಸಾರು ಅಂತ ಚಪ್ಪರಿಸಿ ಕುಡಿಯೋಕ್ಕೂ ಆಗ್ತಿಲ್ಲ. ಹಕ್ಕಿ ಜ್ವರ ಯಮರೂಪಿಯಾಗಿದ್ದು ಒಂದೇ ಕೋಳಿ ಫಾರ್ಮ್ನಲ್ಲಿ ಕೋಳಿಗಳ ಮಾರಣ ಹೋಮ ನಡೆದಿದೆ. ಕರುನಾಡಿನಲ್ಲಿ ಆವರಿಸಿದ ಹಕ್ಕಿ ಜ್ವರದ ಆತಂಕ. ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಅಬ್ಬರ, 2400 ಕೋಳಿಗಳು ಬಲಿ. ಹೀಗೆ ಸಾವಿರಾರು ಕೋಳಿಗಳು ಇದ್ದಲ್ಲೇ ಸತ್ತು ಬಿದ್ದಿರೋದು ಬಳ್ಳಾರಿ ಜಿಲ್ಲೆ ಸಂಡೂರಿನ ಕುರೇಕುಪ್ಪದ ಪೌಲ್ಟ್ರಿ ಫಾರ್ಮ್ನಲ್ಲಿ. ಫೆಬ್ರವರಿ 21ರಿಂದ ಈವರೆಗೂ ಇಲ್ಲಿ 2400 ಕೋಳಿಗಳು ಹಕ್ಕಿ ಜ್ವರಕ್ಕೆ ಬಲಿಯಾಗಿವೆ. ಮೃತ ಕೋಳಿಗಳ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಅಧಿಕಾರಿಗಳು ಕಳಿಸಿದ್ರು. ವರದಿಯಲ್ಲಿ ಹಕ್ಕಿ ಜ್ವರ ಇರೋದು ಪತ್ತೆಯಾಗಿದೆ. ಅಪಾಯಕಾರಿ ವಲಯ ಅಂತ ಕೂಡ ಈಗಾಗಲೇ ಗುರುತಿಸುವಂಥದ್ದು, ಕಣ್ಗಾವಲಿನ ವಲಯ ಅಂತ ಕೂಡ ಈಗಾಗಲೇ ಗುರುತು ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಆತಂಕ ಮೂಡುವಂಥದ್ದು. ಜೊತೆಗೆ ಇಲ್ಲಿ ಡಿ ಪೌಡರ್ ಹಾಕಿರುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಅಂದರೆ ಪೌಡರ್ ಹಾಕುವಂಥ ವ್ಯವಸ್ಥೆ ಕೂಡ ತಾವು ಗಮನಿಸಬಹುದಾಗಿದೆ. ಆಂಧ್ರ, ತೆಲಂಗಾಣದಿಂದ ಸೋಂಕು ಹರಡಿರೋ ಸಾಧ್ಯತೆ ಇದೆ. ಹೀಗಾಗಿ ಕುರೇಕುಪ್ಪ ಗ್ರಾಮದ ಸುತ್ತ 1 ಕಿಲೋಮೀಟರ್ ಅಪಾಯಕಾರಿ ವಲಯ ಅಂತ ಗುರುತಿಸಲಾಗಿದೆ. ಮನುಷ್ಯರಿಗೂ ಅಂಟಿದೆಯಾ ಹಕ್ಕಿ ಜ್ವರದ ಸೋಂಕು? ಪರಿಶೀಲನೆ. ಇತ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲೂ ಹಕ್ಕಿ ಜ್ವರ ಪತ್ತೆಯಾಗಿದೆ. ಎಚ್ಚೆತ್ತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಗ್ರಾಮದಲ್ಲಿ ವೈರಸ್ ನಿವಾರಣಾ ದ್ರಾವಣ ಸಿಂಪಡಿಸುತ್ತಿದ್ದಾರೆ. ಹಾಗೆ ಹಕ್ಕಿ ಜ್ವರ ಮನುಷ್ಯರಿಗೂ ತಗುಲಿದೆಯಾ ಅಂತ ಪರಿಶೀಲಿಸುತ್ತಿದ್ದಾರೆ. ಮನೆ ಮನೆಗೂ ತೆರಳಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಗ್ರಾಮದಲ್ಲಿ ಡಿಸ್ಇನ್ಫೆಕ್ಟೆಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ನೋಡಿ, ನಾನು ನೋಡ್ತಾ ಇದ್ದೀನಿ, ಗ್ರಾಮದಲ್ಲಿ ಈಗ ಸಂಪೂರ್ಣವಾಗಿ ಗ್ರಾಮದ ರಸ್ತೆಗಳಿರ್ಬೋದು, ಗಲ್ಲಿಗಳಲ್ಲಿ ಈ ರೀತಿಯಾಗಿ ಒಂದು ಸೋಡಿಯಂ ಹೈಪೋಕ್ಲೋರೈಟ್ ಅಂತಕ್ಕಂಥ ಡಿಸ್ಇನ್ಫೆಕ್ಟೆಂಟನ್ನು ಸಿಂಪಡಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ. ಇನ್ನು ವರದಹಳ್ಳಿಯಲ್ಲಿ ಎಲ್ಲಾ ಕೋಳಿಗಳನ್ನ ಹಿಡಿದು ಸಾಯಿಸಿದ್ದಾರೆ. ಆದ್ರೆ ಇದಕ್ಕೆ ಸೂಕ್ತ ಪರಿಹಾರ ಕೊಡಿ ಅಂತ ಮಹಿಳೆ ಮನವಿ ಮಾಡಿದ್ರು. ಹಕ್ಕಿ ಜ್ವರ ಬಂದಿರೋದ್ರಿಂದ ಕೆಲವೊಂದು ಮನೆಗಳಲ್ಲಾದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಇದರಿಂದ ಗೌರ್ಮೆಂಟ್ ಇಂದ ಏನಾದರೂ ಪರಿಹಾರ ಅಂತ ಕೊಡೋದಾದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಇಲ್ಲ ವೈರಸ್ ಬಂದಿದೆ ಸತ್ತೋಗಿದೆ ಅಂತಂದ್ರೆ ಅವ್ರಿಗೂ ತುಂಬಾನೇ ನಷ್ಟ ಆಗ್ತಾ ಇತ್ತು. ಇತ ಆಂಧ್ರದ ಗಡಿ ಭಾಗ ರಾಯಚೂರಿನಲ್ಲೂ ಕೋಳಿ ಉತ್ಪನ್ನ ಮತ್ತು ಹಕ್ಕಿ ಸಾಗಾಟಕ್ಕೆ ಡಿಸಿ ನಿರ್ಬಂಧ ವಿಧಿಸಿದ್ದಾರೆ. ಆದರೆ ಚೆಕ್ ಪೋಸ್ಟ್ಗಳಲ್ಲಿ ಪರಿಶೀಲನೆ ನಡೀತಾ ಇಲ್ಲ. ಇನ್ನು ಹಾವೇರಿಯಲ್ಲಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಖುದ್ದು ಕೋಳಿ ಫಾರ್ಮ್ಗೆ ಭೇಟಿ ನೀಡಿ ಸ್ವಚ್ಛತೆ ಕಾಪಾಡಿಕೊಳ್ಳೋಕೆ ಸೂಚಿಸಿದರು. ಬ್ಯೂರೋ ರಿಪೋರ್ಟ್, TV9.